ಎಸ್ ಈಗ ಗ್ಯಾರಂಟಿ ಅನುಷ್ಠಾನ ಉಪಾಧ್ಯಕ್ಷರು ಸರ್ ದಿನೇಶ್ ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ತೆ ಗುಳಿಗೌಡ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀನಿ ಸರ್. ತಾವು ಹೇಗಿದ್ದೀರಿ ಸರ್? ನಾನು ಆರಾಮಾಗಿದ್ದೀನಿ ಸರ್. ಏನೋ ಯುವ ಕೋಟಾದಲ್ಲಿ ತಮ್ಮ ಹೆಸರು ಕೂಡ ಏನೋ ಚರ್ಚೆಯಲ್ಲಿ ಬರ್ತಿದೆ. ಇಲ್ಲ ಸರ್, ಇಲ್ಲ ಸರ್. ಹಿರಿಯರೆಲ್ಲ ಇದ್ದಾರೆ ಸರ್. ಅಲ್ಲ, ಯುವ ಕೋಟಾ ಸರ್? ಇಲ್ಲ, ಹಿರಿಯರೆಲ್ಲ ಇದ್ದಾರೆ ಸರ್. ಆಯ್ತು ಸರ್. ಈಗ ಗ್ಯಾರಂಟಿಗಳಿಗೆ ಕತ್ತರಿ ಹಾಕುವ ಕೆಲಸಕ್ಕೆ ಸರ್ಕಾರ ಮುಂದಡಿ ಇಟ್ಟಿದೆ. ಬಿಜೆಪಿ ಇದನ್ನ ಕತ್ರಿ ಏನಿಲ್ಲ ಸರ್, ಕತ್ರಿ ಏನಿಲ್ಲ. 1,24,10,10,666 ಫಲಾನುಭವಿಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ ಸರ್. ಹೌದು ಸರ್. ಈಗ ಒಬ್ಬ ಕುಟುಂಬದ ಯಜಮಾನಿಗೆ 60,000 ರೂಪಾಯಿ ಸಂದಾಯ ಆಗಿದೆ ಸರ್. ಇಷ್ಟು ಜನ 1,24,10,000 ಫಲಾನುಭವಿಗಳಿಗೆ. ಅದರಲ್ಲಿ 1,95,450 ಜನ ಮರಣ ಹೊಂದಿದ್ದಾರೆ ಸರ್, ಕುಟುಂಬದ ಯಜಮಾನಿಯರು 3 ವರ್ಷದಲ್ಲಿ. ಆ ಮರಣ ಹೊಂದಿರೋ ಫಲಾನುಭವಿಗಳಿಗೂ ಕೂಡ 128 ಕೋಟಿ ರೂಪಾಯಿ ಸಂದಾಯ ಆಗಿದೆ ಸರ್. ಮರಣ ಹೊಂದಿದವರಂತ ಕುಟುಂಬದ ಯಜಮಾನಿಯರ ಖಾತೆಗೂ ಕೂಡ 128 ಕೋಟಿ ಹಣ ಅವ್ರ ಖಾತೆಗೆ ಹೋಗಿದೆ. ಹಾಗಾಗಿ ಪರಿಷ್ಕರಣೆ ಮಾಡಬೇಕು ಅಂತೇಳಿ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಕೂಡ ಮನವಿ ಕೊಟ್ಟಿದ್ದು, ಈಗಿನ ಹಾಲಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಈ ಅನರ್ಹರು ಮತ್ತೆ ಮೃತಪಟ್ಟವರ ಖಾತೆಗೆಲ್ಲ ಹೋಗ್ತಾ ಇದೆ, ಅದನ್ನ ಪರಿಷ್ಕರಣೆ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದು ಸರ್. ಆ ಮನವಿ ಪ್ರಕಾರ ಈಗ ಪರಿಷ್ಕರಣೆ ಆಗ್ತಾ ಇದೆ ಸರ್. ಈಗ ನಾನು ಹೇಳೋದು ಸರ್, ಪರಿಷ್ಕರಣೆ ಓಕೆ, ಆದ್ರೆ ಈ ರೀ ಅಪ್ಲಿಕೇಶನ್ ಯಾಕೆ ನಿಮ್ಮ ಆಫೀಸರ್ಸ್ಗಳಿಗೆ ಇದನ್ನ ವೆರಿಫೈ ಮಾಡಿ ಕಟ್ ಮಾಡಕ್ ಸಾಧ್ಯ ಇಲ್ಲ? ಹೊಸ ಅಪ್ಲಿಕೇಶನ್ ಇಂದ ಎಷ್ಟೆಲ್ಲ ಗೊಂದಲಗಳಾಗುತ್ತೆ. ನಿಮ್ಮ ಮುಖ್ಯಮಂತ್ರಿಗೆ ಏನ್ ಮೆಸೇಜ್ ಹೋಗುತ್ತೆ ಅಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯನವರು 3 ವರ್ಷ ಕೊಟ್ಟರು, ಡಿ.ಕೆ. ಬಂದ ತಕ್ಷಣ ನಮ್ಮನ್ನು ಮತ್ತೆ ಅಲಿಸ್ತಾ ಇದ್ದಾರೆ ಅನ್ನುವ ಒಂದು ಡ್ಯಾಮೇಜ್ ಆಗಲ್ವಾ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಆಫೀಸರ್ ಕಳಿಸಿ. ಈಗ ನೋಡಿ, ಸಾರ್ವಜನಿಕರ ತೆರಿಗೆ ಹಣ 128 ಕೋಟಿ ಮೃತಪಟ್ಟವ್ರಿಗೂ ಹೋಗಿರೋದ್ರಿಂದ ಒಟ್ಟಾರೆ ಯಾರು ಇದಕ್ಕೆ ಫಲಾನುಭವಿಗಳಿದ್ದಾರೆ ಅವರೊಂದು ಅಪ್ಲಿಕೇಶನ್ ಹಾಕೋದಷ್ಟೇ ಸರ್, ಇನ್ನೇನು ತೊಂದರೆ ಇಲ್ಲ ಸರ್. ಕುಷ್ಟಗಿ ಸರ್ ಮಾತಾಡ್ತಾ ಇದ್ದಾರೆ. ಹಲೋ 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 ಗುಳಿಗೌಡ ಅವರೇ. ಹೌದು ಸರ್. 125 ಕೋಟಿ ಅಲ್ರಿ ಸಂದಾಯ ಆಗಿರೋದು ಮೃತಪಟ್ಟವರಿಗೆ? ಹೌದು ಸರ್. ಅದು ಹೆಚ್ಚು ಕಡಿಮೆ ಅಂದಾಜು 125 ಕೋಟಿ ರೂಪಾಯಿ ಅಲ್ಲಿ ಸಂದಾಯ ಆಗಿದೆ. 1,95,000 ಜನರು ಸರ್ ಅದರ ಸತ್ತಿರೋರು ಮಹಿಳೆಯರು. ಹೌದು, ಇರಲಿ. ಆದರೆ ಅಷ್ಟು ಕೊಡಬೇಕಾಯ್ತಂತಂದ್ರೆ ಅನರ್ಹರಿಗೆ, ಅಂದರೆ ಅವರು ಸತ್ತಿದ್ದಾರೆ, ಸತ್ತರು ಸಹಿತ ಸಂದಾಯ ಆಗಿದೆ. ಇದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅನ್ನೋದಲ್ಲ, ಅದರ ಒಂದು ವೈಫಲ್ಯ ಇದು. ಅದು ವೈಫಲ್ಯ ಅದಲ್ಲ. ಈಗ ಜನವರಿನಲ್ಲಿ ಯಾರೋ ಒಬ್ರು ಗೌರಮ್ಮನವರು ಫಲಾನುಭವಿ ಸತ್ತಿರ್ತಾರೆ. ಇಲ್ಲ, ಯಾರಿಗೆ ಆದ್ರೆ ಅದು ಮಾರ್ಚ್ ಏಪ್ರಿಲ್ ಮೇನೂ ಹೋಗಿರ್ತದೆ ಸರ್. ಹಂಗೆ ಅದನ್ನ ಅಲ್ಲ. ಈಗ ನೋಡಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಏನಪ್ಪಾ ಅಂತಂದ್ರೆ ಯಾರ್ಯಾರು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಬೇರೆ ಬೇರೆ ಕಡೆಗೆ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಏನಪ್ಪ ಅಂದ್ರೆ ಸ್ಯಾಲ್ರಿ ಇದೆ. ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಆ ಸ್ಯಾಲ್ರಿ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ಸಹಿತ ಏನಪ್ಪ ಅಂದ್ರೆ ಇವತ್ತು ಹೇಳ್ಬೇಕು ಸರ್. ಗ್ಯಾರಂಟಿ ಅನುಷ್ಠಾನ ಸಮಿತಿಯವರೇ ಇದನ್ನ ಕಂಡಿಡಿದು ಇದು ಪರಿಷ್ಕರಣೆ ಆಗ್ಬೇಕು. ಅಂದ್ರೆ ಯಾವುದೇ ಒಬ್ರು ಮರಣ ಹೊಂದ್ರೆ 15 ದಿನದೊಳಗಡೆ ಅವ್ರನ್ನ ಪಟ್ಟಿಯಿಂದ ಡಿಲೀಟ್ ಮಾಡ್ಬೇಕು ಅನ್ನುವಂತ ಅಂಶನ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಅಲ್ಲ ಗುಳಿಗೌಡ್ರೆ, ಅವ್ರು ಕಂಡಿಡಿದಾರೆ ಯಾವಾಗಂದ್ರೆ 125 ಕೋಟಿ ಹೋದ್ಮೇಲೆ ಕಂಡಿಡಿದಿದ್ದಾರೆ. ಇಲ್ಲಿ ಏನಪ್ಪ ಅಂದ್ರೆ 1 ಪೈಸಾನು ಹೋಗಬಾರ್ದಾಗಿತ್ತು. ಗ್ಯಾರಂಟಿ ಸಮಿತಿ ಅನುಷ್ಠಾನ ಇದ್ದಾಗ ಯಾಕೆ ಹೋಯ್ತದು? ಅದಕ್ಕೆ ತನಿಖೆ ಆಗಬೇಕಲ್ಲ, ಯಾರ್ಯಾರು ಏನಪ್ಪ ಅಂದ್ರೆ ಹೆಂಗೆ ಯಾಕೆ ಏನಪ್ಪ ಅಂದ್ರೆ ಇನ್ವಾಲ್ವ್ ಆಗಿದಾರೋ, ಏನು ಆಫೀಸರ್ಸ್ ಆಗಿದಾರೋ, ಗ್ಯಾರಂಟಿ ಸಮಿತಿಯವರು ಆಗಿದಾರೋ, ಅದಕ್ಕೆ ಏನಪ್ಪ ಅಂದ್ರೆ ಏನು ಉತ್ತರಗಳಿದಾವೆ ಸರ್ಕಾರದಲ್ಲಿ? ಅದು ಏನು ಗ್ಯಾರಂಟಿ ಸಮಿತಿ ಯಾವುದಿದು ಅಥಾರಿಟಿ ಅಂತ ಹೇಳ್ತೀರಿ ನೀವು, ಹೌದ್ರಾ? ಈ ಅಥಾರಿಟಿಯಿಂದ ಮಾಡಿದ್ದು ಯಾರು? ಕ್ಯಾಬಿನೆಟ್ ಮಾಡ್ತಾ? ಕ್ಯಾಬಿನೆಟ್ ಮಾಡೋಕೆ ಏನಪ್ಪ ಅಂದ್ರೆ ಅಧಿಕಾರ ಎಷ್ಟಿದೆ? ಅದು ಏನಪ್ಪ ಅಂದ್ರೆ ಕಾನೂನು ಪ್ರಕಾರ ಆಗುತ್ತಾ ಅದು? ಅವರಿಗೆಲ್ಲ ಏನಪ್ಪ ಅಂದ್ರೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಿ. ಯಾವ ರೀತಿ ಸಾಮಾಜಿಕ ನ್ಯಾಯ ಆಗಿದೆ, ಯಾವ ರೀತಿ ರೋಸ್ಟರ್ ಸಿಸ್ಟಮ್ ಆಗಿದೆ ಅಲ್ಲಿ, ಯಾವ ರೀತಿ ಇವೆಲ್ಲ ಅಂಶಗಳನ್ನ, ಇವೆಲ್ಲ ಲೂಪ್ ಹೋಲ್ಸ್ ಅನ್ನ ತಡಿಲಿಕ್ಕೋಸ್ಕರನೇ ಅರ್ಹ ಫಲಾನುಭವಿಗಳು ಒಂದು ರೀ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್. ದೊಡ್ಡ ಗೊಂದಲ ಆಗಲ್ವಾ ಸರ್? ಈ ಪಾಪ ಬಡವರು ಇರ್ತಾರೆ, ಕೈಲಾಗದಿರೋ ಇರ್ತಾರೆ, ಆ ತಾಯಂದ್ರ ಮತ್ತೆ ಯಾಕೆ ಗೌರ್ಮೆಂಟ್ ಆಫೀಸ್ಗೆ ಕಳಿಸ್ತೀರಿ? ನಿಮ್ಮ ಆಫೀಸರ್ಸ್ಗಳನ್ನ ಅಸೈನ್ ಮಾಡಿ ಹೋಗಿ ಫೀಲ್ಡ್ ವರ್ಕ್ ಮಾಡಿ ಮನೆಗೆ ಹೋಗಿ ಮಾಡಿ. ಯಾವ ರೀತಿ ಮಾಡ್ಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲಿ
ಇನ್ನೂ ಚರ್ಚೆ ಆಗ್ತಾ ಇದೆ ಸರ್. ದಯಮಾಡಿ ಇದನ್ನ ನೀವು ಮುಖ್ಯಮಂತ್ರಿಗಳ ಗಮನಕ್ಕೆ ತನ್ನಿ Okay, ಸರ್. sir. ಯಾಕೆ Okay, ಗೊತ್ತಾ, sir. ನಿಮ್ಮ ಪಕ್ಷಕ್ಕೆ ತುಂಬಾ ದೊಡ್ಡ ಡ್ಯಾಮೇಜ್ ಆಗುವ ಎಲ್ಲ ಚಾನ್ಸಸ್ ಇದೆ ಮತ್ತೆ. ಸರಿ ಸರ್, ನಿಮ್ಮ ಇದನ್ನ ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಸರ್. ಒಳ್ಳೆ